ಏನು ಎಂಬುದು ತಿಳಿಯಕ್ಕಾಗಿ ಬಂದವ ಅಷ್ಟೇ ಅಲ್ಲ. ಆ ಹೇಮಮಾಲಿನ ಮದುವೆಯಾಗಲಿಕ್ಕೆ ಬಂದವನಾದ್ರು ಯಾರು? ನಾನೇ ಮತ್ತೆ ಮೂತ ಹೇಮಮಾಲಿನ ಮದುವೆಯಾಗಲಿಕ್ಕೆ ಬಂದಾರ ಅಂತ ಹೇಳ್ಕೊಳ್ಳಿ. ಸರಿ ಆಗ್ಲಿ. ಬಹಳ ದೂರದಿಂದ ಬಂದಿದ್ದೀರಿ, ವಿಶ್ರಾಂತಿಗಾಗಿ ಸ್ವಲ್ಪ ಹೊತ್ತು ಪವಡಿಸಿ ಆಯ್ತಾ? ಇಲ್ಲ, ನಾ ಪಾವಡಿ ಎಲ್ಲ ತಿನ್ನುವುದಿಲ್ಲ. ಹೋದಲ್ಲಿ ಪಾವಡಿ ಅದೀದೆಲ್ಲ ತಿನ್ನಕ್ಕೆ ಹೋಗುದಿಲ್ಲ, ನಾನು ಆಗುದಿಲ್ಲ. ದೊಡ್ಡ ಶಬ್ದ ಅರ್ಥ ಆಗುದಿಲ್ಲ. ನೀವೇ ಹೇಳಕತ್ತೆ ಮನ ತೋರ್ಸಲ್ಲ. ಏನು ಇದು? ಅವ ಹೇಳ್ತಾ ಇದ್ದಾನೆ ರಾಜಕುಮಾರ ಅಂತ ಹೇಳಿ. ಅವನು ನೋಡಿದ್ರೆ ಅದು ವಾಯ್ದು ಸುಳ್ಳು ಹೇಳಬೇಕು ಅಂತಾದ್ರೆ ಎಂತಾದ್ರೂ ಕಾರಣ ಬೇಕು. ಖಂಡಿತ ನೋಡುವ, ಬಿಸಿ ಮುಡಿಸಿದ್ರೆ ಬೆಣ್ಣೆ ಖರ್ಚು. ಅಮ್ಮ, ಏನೋ ನನ್ನ ಹೆಸರು ಮುಜಬಲಿ ಅಲ್ಲ, ಬಾಹುಬಲಿ ಅಲ್ಲ. ನನ್ನ ಹೆಸರು ಕಸ್ತೂರಿ ಅನ್ನೋದಾಗಿ. ಇದೇ ಊರಿನವನಲ್ಲ, ನಾಡಿನವ. ನನ್ನ ಮಿತ್ರ ಅಂತ ರುದ್ರಭೂಷಣ ಕಳಿಸಿಕೊಟ್ಟಿದ್ದು. ಈ ಹುಟ್ಟಿನ ಪಣವೇನು ಅನ್ನೋದನ್ನು ತಿಳಿದುಕೊಂಡು ಬಾ ಅಂತ ಕಳಿಸಿಕೊಟ್ಟಿದ್ದು. ಆಗುದಿಲ್ಲ ಅಂತ ಹೇಳ್ಬೇಕಿತ್ತು. ಆಗುದಿಲ್ಲ ಅಂತ ಹೇಳ್ತಿದ್ದೆ. ಖರ್ಚಿ ಕೊಡ್ತಿ ಅಂದ. ಎಂತ ಬೇಕಾದ್ರೂ ಮಾಡ್ತಲ್ಲ. ಏನ್ ಮಾಡ್ದಮ್ಮ? ಯಾರು ಕೊಲೆ ಮಾಡೋದ್ರು ಮಾಡ್ತೆ. ಒಮ್ಮೆ ಪೆಟ್ಟ ಕೊಲೆ ಮಾಡೋರು ಕಂಡಾಗಿತ್ತು. ನಾನು ಕೊಲೆ ಮಾಡುವ, ನಾನು ಕೊಲೆ ಮಾಡುವ ಅಲ್ಲ, ಹಣಕ್ಕಾಗಿ ಹೌದಲ್ಲ. ನಮ್ಮ ನಾಡಿನ ರುದ್ರಭೂಷಣ ಸೇನಾಧಿಪತಿ ನನ್ನ ಮದುವೆ ಪಣ ತಿಳಿತಾನೆ ಅಂತ ಆದ್ರೆ ಯಾಕಿರ್ಬಹುದು? ಯಾವುದೋ ಒಂದು ಹುನ್ನಾರ ಇರಬೇಕಮ್ಮ ಇದರಲ್ಲಿ. ಸರಿ, ಈಗ ಮೇಡಮ್ ಏನು ಹೌದಮ್ಮ? ಹೌದು, ನಾವು ಗುಟ್ಟಲ್ಲಿ ಮಾತಾಡೋದಕ್ಕೆ ಹೇಳ್ತಿದ್ದೀರ. ಸರಿ, ನೀ ಮಾಡ್ಬೇಕಾದ್ದೇನು ಕೇಳು. ನೇರವಾಗಿ ರುದ್ರಭೂಷಣ ಇರುವಲ್ಲಿವರೆಗಾಗಿ ಹೋಗಿ ನಾವು ಹೇಳಿದ್ದೇವೆ ಅಂತೇಳಿ, ನಾನು ಹೇಳಿದ್ದೇನೆ ಅಂತೇಳಿ ನಿನಗೆ ಮತ್ತೆ ಎಷ್ಟು ಹಣ ಬೇಕು ಅಷ್ಟು ಕೊಡುವ.